ಸೇವೆ ಮಾಜಿ ಸೈನಿಕ ಕಾಟೇರ ರಮೇಶ್, ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ದೇಶ ಸೇವೆಯೇ ಈಶ ಸೇವೆಯೇ ಎಂಬ ನಾಣ್ಣುಡಿಯನ್ನು ಎಲ್ಲರೂ ಮನಗಾಣಬೇಕಾಗಿದೆ ಎಂದು ಮಾಜಿ ಸೈನಿಕರಾದ ಕಾಟೇರ ರಮೇಶ್ರವರು ನುಡಿದರು. ಅವರು ಜುಲೈ 26ರಂದು ಪಟ್ಟಣದ ಬಿಸಿಎಂ ಬಾಲಕಿಯರ ಹಾಸ್ಟೆಲ್ನಲ್ಲಿ ಜರುಗಿದ ಕಾರ್ಗಿಲ್ ವಿಜಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮೆಲ್ಲರಿಗೂ ಒಂದೇ ದೇವರು, ಅದು ದೇಶ ಸೇವೆಯಲ್ಲಿಯೇ ದೇವರ ಸೇವೆಯಾಗಿದೆ. ಸೈನಿಕನಾಗೋದೊಂದೇ ದೇಶ ಸೇವೆ ಮಾತ್ರವಲ್ಲ, ಸಾಮಾಜಿಕ ಸೇವೆ ಹಾಗೂ ಇತರೆ ಜನಪರ ಕಾರ್ಯಗಳ ಮೂಲಕ ಮತ್ತು ಸರ್ಕಾರಿ ಹುದ್ದೆಯಲ್ಲಿದ್ದು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವುದು ಕೂಡ ದೇಶ ಸೇವೆಯಾಗಿದೆ. ಎಲ್ಲರೂ ಸಮಾಜಕ್ಕಾಗಿ, ದೇಶಕ್ಕಾಗಿ ತನು ಮನವನ್ನು ಅರ್ಪಿಸಿಕೊಳ್ಳಬೇಕಿದೆ. ತ್ಯಾಗವೇ ನಿಜವಾದ ಸಮಾಜ ಹಾಗೂ ದೇಶ ಪೂಜೆಯಾಗಿದೆ. ಸಮಾಜ ದೇಶ ನಮಗೇನು ಕೊಟ್ಟಿದೆ ಎಂಬುದು ಮುಖ್ಯವಲ್ಲ, ದೇಶಕ್ಕಾಗಿ ನಾವೇನು ಕೊಡುಗೆ ನೀಡಿದ್ದೇವೆ ಎಂಬುದು ಬಹು ಮುಖ್ಯ. ಸಮಾಜ ಸೇವೆ, ದೇಶ ಸೇವೆ, ದೇಶಾಭಿಮಾನವನ್ನು ಪ್ರತಿಯೊಬ್ಬರೂ ಹೊಂದಿರಲೇಬೇಕು. ಅದು ದೇಶದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ರೈತರು, ಸೈನಿಕರು ದೇಶದ ಬಹುದೊಡ್ಡ ಆಸ್ತಿ, ಅವರನ್ನು ಎಲ್ಲರೂ ಗೌರವಿಸಬೇಕು, ಸತ್ಕರಿಸಬೇಕು ಎಂದು ಕರೆ ನೀಡಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತರಿದ್ದವರೆಲ್ಲರೂ ಸೇರಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದರು. ಹಾಗೂ ಬೆಳಗುವ ಕ್ಯಾಂಡಲ್ ಹಿಡಿದು ಕೆಲಹೊತ್ತು ಮೌನಾಚರಣೆ ಆಚರಿಸುವ ಮೂಲಕ ಯುದ್ಧದಲ್ಲಿ ವೀರಮರಣವನ್ನಪ್ಪಿರುವ ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಯಿತು. ಯೋಧರ ತ್ಯಾಗ, ಬಲಿದಾನಗೈದವರ, ದೇಶಕ್ಕಾಗಿ ಜೀವನವನ್ನೇ ಅರ್ಪಿಸಿಕೊಂಡಿರುವವರ ಹಾಗೂ ಅವರ ಕುಟುಂಬಸ್ಥರ ತ್ಯಾಗಮಯ ಜೀವನಗಾಥೆಗಳನ್ನು ಪ್ರಸ್ತುತಪಡಿಸಲಾಯಿತು. ಮತ್ತೋರ್ವ ಮಾಜಿ ಸೈನಿಕರಾದ ಮಂಜುನಾಥ, ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ, ಕರವೇ ಅಧ್ಯಕ್ಷ ಕಾಟೇರ ಹಾಲೇಶ, ಉಪನ್ಯಾಸಕರು ವಿಕಾಸ್, ವಿವೇಕಾನಂದ ರವರು ಮಾತನಾಡಿದರು. ಶಿಕ್ಷಕರಾದ ಜಯಣ್ಣ, ಶಿಕ್ಷಕಿಯರಾದ ಮಂಜುಳ ಹಾಗೂ ಸರಸ್ವತಿ, ಮಹಿಳಾ ವಕೀಲರಾದ ಇಂದ್ರಮ್ಮ, ಪತ್ರಕರ್ತ ಗುನ್ನಳ್ಳಿ ಶ್ರೀಧರ, ಸಾಮಾಜಿಕ ಹೋರಾಟಗಾರ ಎನ್ ಅರ್ಜುನ ಹಾಗೂ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸಿಬ್ಬಂದಿಯವರು ಭಾಗವಹಿಸಿದ್ದರು. ವಿ.ಜಿ. ವೃಷಭೇಂದ್ರ ಕೂಡ್ಲಿಗಿ. ಅದರ ಜೊತೆಗೆ ನಾವು ಒಂದು ವಿಜಯೋತ್ಸವ ಸಹವನ್ನು ಈ ಕಾರ್ಯಕ್ರಮದೊಂದಿಗೆ ಮಾಡೋಣ. ಹಾಗೆ ನಾನಿಲ್ಲಿ ಎಲ್ಲ ಮಕ್ಕಳಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ಎಲ್ಲರೂ ಯು ಶೇಪಲ್ಲಿ ನಿಂದ್ರಣ. ಎಲ್ಲರಿಗೂ ಹೇಳ್ಬೇಕಂತಾನೆ ಅವರು ಸಮಾಜ ಸೇವೆ ಮಾಡ್ತಾರೆ. ಇದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಬಗ್ಗೆ ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥ, ಅವಾಗ ನಾವಿನ್ನ 7ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳನ್ನ ನಾವು ನೇರವಾಗಿ DD ಚಾನಲಲ್ಲಿ ನೋಡಿರ್ತಕ್ಕಂಥ ನೇರ ದೃಶ್ಯಗಳು ನಮ್ಮ ಜೀವಿತಾವಧಿಯೊಳಗೆ ನಾನು ನೋಡಿರ್ತಕ್ಕಂಥ ಲೈವ್ ಅಂತದ್ದು ಇದೆ. ಆದರೆ ವಿಶೇಷ ಏನಂದರೆ, ನಮ್ಮ ಮಧ್ಯೆ ಸೈನಿಕರಾಗಿ ಅನೇಕ ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರು ರಿಟೈರ್ಮೆಂಟ್ ಆಗಿ ನಮ್ಮ ಕೂಡ್ಲಿಗೊಳಗೆ ನಮ್ಮ ಜೊತೆಗಿದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಮ್ಮೆ. ನಮಗಿಂತ ಹೆಚ್ಚು ಅನುಭವ ಅವರಿಗಿರುತ್ತೆ. ಕಾರ್ಗಿಲ್ ವಿಜಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಶೇಷ ಘಟನೆ ಗಮನಿಸಬೇಕಾಗಿತ್ತು ಅಂತಂದರೆ, ನಮ್ಮ ಭಾರತೀಯ ಸೈನಿಕರು 512 ಜನ ಮರಣ ಹೊಂದಿದ್ರು ಅನ್ನತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ಅಷ್ಟೇ. ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗಿರಲ್ಲ, ಒಟ್ಟು ಆ ಮೂಳೆ ಮಾಸು ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು, ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ. ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ, ಪ್ರತಿಯೊಬ್ಬರು ಕಣಕಣದಲ್ಲಿ ಬರ್ಬೇಕು. ಅಂದ್ರೆ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶ ಏನು ಮಾಡಿದ ಮುಖ್ಯ ಅಲ್ಲ, ದೇಶ ನನಗೇನು ಮಾಡಿದೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದ್ರಿ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಇವತ್ತು ನಮ್ಮ ದೇಶ ಭಾಳ ಉನ್ನತ ಇದರಲ್ಲಿ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಹಾಕಬೇಕು, ನೀಗೆ ಹಾಕಬೇಕು, ನನಗೆ ಹಾಕಬೇಕು, ನೀಗೆ ಹಾಕಬೇಕು. ಯಾರು ತನ್ನ ಮಗು ಇದು ಸತಿ ಬರಪ್ಪ ಇಬ್ರು ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡ್ಬಾರ್ದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ, ಅದು ಮಿಲಿಟರಿ ಹೋಗಿ ಮಾಡಿ ಗಂಡ ಹಿಡ್ಕೊಂಡೇ ಮಾಡ್ಬೇಕಂತಲ್ಲ, ಅದು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದಿರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟರಿಯಲ್ಲಿ ಲೇಡೀಸ್ ನಮ್ಮ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳು ನಮಗೆ ತಿಳಿಸ್ಕೊಡಿ ಅಂತ ದಯವಿಟ್ಟು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ರಿಟೈರ್ಡ್ ಆಗಿ ಕರೆಕ್ಟ್ 1 ವರ್ಷ ಆಯಿತು ಅಷ್ಟೇ. ಸಾರು ಚಿಕ್ಕವರದಾಗೆ ನೋಡ್ತಾ ಇದ್ವಿ, ದೂರ ಕಡೆಯಿಂದ ರಿಲೇಷನ್ ಕೊಡೋದು. ಈ ಕಾರ್ಗಿಲ್ ಯುದ್ಧ ನಡೆದ ತಕ್ಷಣ ನಾವೆಲ್ಲ ಚಿಕ್ಕ ಹುಡುಗರು, ನಿಮ್ಮ ಮಾಡಿ ಚಿಕ್ಕ ಹುಡುಗರು, ಕಾರ್ಗಿಲ್ ಯುದ್ಧ ನಡೆದ ಮೇಲೆ ಇಲ್ಲಿ ಮೆರವಣಿಗೆ ಬಂದಿದ್ರು ಕೂಡ್ಲಿಗೊಳಗೆ. ಯಾರು ನೋಡಿದ್ರು ಆಗೋದಿಲ್ಲ, ಮೆರವಣಿಗೆಲ್ಲ ಒಂದು ಸೈನಿಕರೆಲ್ಲ ಗಾಡಿಯಲ್ಲೆಲ್ಲ ಮೆರವಣಿಗೆ ಬಂದಿದ್ರು. ಅವಾಗ ನೋಡಿದ ತಕ್ಷಣ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗೋದು.
ಏನಪ್ಪ ಇಂಥದ್ದೊಂದು ಅವಕಾಶ ನಮ್ಗೆ ಸಿಗುತ್ತಾ ಅಂತೇಳಿ. ಆದರೆ ದೇವರು ಮಾತು ದೇವರಿಗೆ ಯಾವ ರೀತಿ ಮುಗಿತೋ ಗೊತ್ತಿಲ್ಲ. ನಾವು ಆ ಡ್ರೆಸ್ ಹಾಕೋಣಕ್ಕೆ ಆ ದೇಶ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇತ್ತು. ನಾವು ಅನ್ಕೊಂಡಂಗೆ ಅಲ್ಲ, ಅಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡೋದಂದರೆ ಸಾಮಾನ್ಯ ಜನರಿಗೆ ಕೆಲವರಿಗೆ ನೋಡಿದಂಗೆ ಅಲ್ಲಿ ಅಂದರೆ ಅವ್ರಿಗೆ ಗಂಡು ಹಿಡ್ಕೊಂಡು ಡ್ಯೂಟಿ ಮಾಡ್ತಾರೆ ಅಷ್ಟೇ ಅನ್ಸೋದಂಗೆ. ಆದರೆ ಒಂದೊಂದು ದಿನ ಕಳೆದು ತುಂಬ ಕಷ್ಟ ಆಗುತ್ತೆ. ರಾತ್ರಿ ಮಲಗಿದ್ರೆ ಮಲಗೋದಂದರೆ ಕಡಿಮೆನೇ, ಭಾಳ 4 ತಾಸು. ಅವರು ಅಮರ ಅಂದರೆ 1000 ವರ್ಷ ಅಮರ ಅವರು. ಈಗ ನೋಡಿ ಪ್ರತಿಯೊಬ್ಬರು ಎಲ್ಲೇ ಒಂದು ಊರಾಗ ಆಕ್ಸಿಡೆಂಟ್ ಸತ್ವಿ, ಅಲ್ಲಿ ಸತ್ತಿ ಅವ್ರು ಯಾರು ಅನ್ಸಲ್ಲ. ಇವತ್ತು ಇವ್ರು ನೆನೆಸ್ತೀವಿ ಅಂತ ನಮ್ಮ ದೇಶದಲ್ಲಿ ನಾವು ಆರೋಗ್ಯವಾಗಿ ಆಯಾಗಿರೋ ಕಾರಣ ಯಾರು? ಈ ಸೈನಿಕರೇ. ಈಗ ರಾತ್ರಿ ಮಲಗಕ್ಕೆ ಆಯೋಗ ಮಾಡೋ ಉದ್ದೇಶದಿಂದ ಯಾರು? ನಮ್ಮ ಸೈನಿಕರೇ. ಒಂದು ಅನ್ನ ತಿನ್ನಕ್ಕೆ ಯಾರು? ರೈತರೇ. ಆ ರೈತರನ್ನು ಸೈನಿಕರನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ನೆನೆಸ್ತೀರಿ? ರೈತ ನೆನೆಸ್ತೀರಿ. ರೈತ ಕೈ ಮುಗಿದ್ರೆ ದೇವ್ರು ನೆನೆಸಿ ಅನ್ನ ಅಂತೂ ತಿಕ್ತಿರಲ್ಲ, ರೈತ ನೆನೆಸಿ. ಎಲ್ಲ ಪ್ರತಿಯೊಬ್ಬರು ರೈತ ನೆನೆಸಿ. ಯಾಕೆ ನೆನೆಸ್ತೀರಿ? ಒಂದು ತುತ್ತು ಅನ್ನ ಕೊಡ್ತಾನೆ. ಅವನು ರಿಯಲ್ ಎಸ್ಟೇಟು ಆ ಸ್ಟೇಟ್ ಮಾಡಕ್ ಹೋಗಲ್ಲ. ಮನುಷ್ಯ ಮಾಡೋದೇನೋ ತುತ್ತು ಅನ್ನಕ್ಕೋಸ್ಕರನೇ ಹೊಲ ಬೆಳೆದ್ರ ಬೆಳೆ. ಹಂಗಾಗಿ ಪ್ರತಿಯೊಬ್ಬರು ರೈತರು ನೆನೆಸಿ ಊಟ ಮಾಡಿ ನೆಮ್ಮದಿಯಾಗಿರ್ತಾರೆ. ರಾತ್ರಿ ಮಲಗುವಾಗ ದಯಮಾಡಿ ಎಲ್ಲರೂ ಸೈನಿಕರು ನೆನೆಸ್ತಾರೆ. ನೆಮ್ಮದಿಯಾಗಿ ಮಲಗಕ್ಕೆ ಯಾರು? ಸೈನಿಕರ ಕಾರಣ. ನಮಗೆ ಕಾರಣ ಏನಾಗುತ್ತೆ? ನಾವು ಸೈನಿಕ ಹೋಗೋ ಕಾರಣ ಮಂಜು ಆದರೆ ನಾನು 99ರಲ್ಲಿ ಕಾರ್ಗಿಲ್ ಬಾಡಿ ಬರ್ತದಿಲ್ಲ ಓದು ಮೆರವಣಿಗೆ ಹೋಗ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಒಂದೇ ಒಂದು ಬರುತ್ತೆ ಮನಸ್ಸಲ್ಲಿ, ಅಯ್ಯೋ ನಾವು ದೇಶಕ್ಕೋಸ್ಕರ ಇಷ್ಟು ಹೋರಾಡಿದ್ವಿ, ನಮಗೆ ಯಾಕೆಂದ ಅವಕಾಶ ಸಿಗಲ್ಲ, ನಾನು ಹೋಗ್ಬೇಕು ದೇಶಕ್ಕೆ, ನಾನು ಸತಿ ಹೋಗ್ಬೇಕಂತಂದ್ರೆ ನಾವು ಹೋದ್ವಿ. ನಮಗೆ ಅದೊಂದು ನಮಗೆ ಒಂದು ವರ್ಷ ನಮಗೆ ಹಿಂಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಎಲ್ಲ ಫುಲ್ ಹಿಂಡ್ತಾರೆ. ಟ್ರೈನಿಂಗ್ ಅಂತಂದ್ರೆ ಹಂಗೆ ಇರಲ್ಲ. ಈಗ ನಮಗೆ ರಿಯಾಲಿಟಿನ ಟ್ರೈನಿಂಗ್ ಜಾಸ್ತಿ ಭಾಳ ಹಾರ್ಡ್ ಇರ್ತದೆ.